ಕೆಲಸದ ಒತ್ತಡ, ಊಟ, ನಿದ್ದೆ, ಮತ್ತೆ ಕೆಲಸ ಹೀಗೆ ಈ ರಸವಿಲ್ಲದ ರುಟೀನ್ನಿಂದ ಒಂದಷ್ಟು ಬ್ರೇಕ್ ಬೇಕು ಅಂತ ಸಾಕಷ್ಟು ಜನ ಟ್ರಿಪ್ ಹೋಗೋದಕ್ಕೆ ಬಯಸ್ತಾರೆ. ಆದರೆ ಟ್ರಿಪ್ ಪ್ಲಾನ್ ಮಾಡೋದೇ ಒಂದು ದೊಡ್ಡ ಹೆಡೇಕ್ ಆಗ್ಬಿಡುತ್ತೆ. ಎಲ್ಲಿಗೆ ಹೋಗಬೇಕು, ಎಷ್ಟು ಖರ್ಚು ಬರುತ್ತೆ, ವೀಸಾ, ಟಿಕೆಟ್, ಹೋಟೆಲ್ ಎಲ್ಲ ಪ್ಲಾನ್ ಮಾಡೋದು ಸುಲಭವಲ್ಲ. ಇಂದು ಪ್ರಯಾಣ ಅನ್ನೋದು ಕೇವಲ ಐಷಾರಾಮಿಗಿಂತ ಈಗಿನ ಒತ್ತಡದ ಜೀವನ ಶೈಲಿಯಲ್ಲಿ ಅಗತ್ಯವಾಗಿದೆ. ಹಾಗಾಗಿ ಟ್ರಿಪ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಅದಕ್ಕೆ ಸಾಕಷ್ಟು ಟೂರ್ಸ್ ಅಂಡ್ ಟ್ರಾವೆಲ್ಸ್ಗಳಿವೆ. ಆದರೆ ಯಾರನ್ನ ನಂಬೋದು? ನಮಗೆ ಬೇಕಾದಂಥ ಪ್ಲಾನ್, ಬಜೆಟ್, ಸೆಕ್ಯೂರಿಟಿ ಎಲ್ಲವನ್ನೂ ಕೂಡ ಒದಗಿಸುವಂಥ ಟ್ರಾವೆಲ್ಸ್ ಕಂಪನಿನ ಹುಡುಕ್ತಾ ಇರ್ತೀರಾ. ಇವತ್ತಿನ ಸಂಚಿಕೆಯಲ್ಲಿ ಅಂಥದ್ದೇ ಒಂದು ವಿಶ್ವಾಸಾರ್ಹ ಕಂಪನಿ ಆರ್ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್ನ ಯುರೋಪ್ ಟೂರ್ ಪ್ಯಾಕೇಜ್ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಆರ್ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ನ ಟ್ರಾವೆಲ್ ಅಡ್ವೈಸರ್ ಆಗಿರುವಂಥ ಮಿಸಸ್ ಶ್ರುತಿ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಯುರೋಪ್ ಅಂದ ತಕ್ಷಣ ಸಾಮಾನ್ಯವಾಗಿ ಅಷ್ಟು ದೊಡ್ಡ ಯುರೋಪ್ ಕಾಂಟಿನೆಂಟ್, ಅದರಲ್ಲಿ ಯಾವೆಲ್ಲ ಕಂಟ್ರೀಸ್, ಯಾವೆಲ್ಲ ಮುಖ್ಯವಾಗಿ ಪ್ಲೇಸಸ್ ಕವರ್ ಮಾಡಬೇಕು ಸಾಮಾನ್ಯವಾಗಿ ಅನ್ನುವಂಥದ್ದು. ಮೊದಲಿಗೆ ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ನಾನು ನಿಮ್ಮ ಶ್ರುತಿ ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಪ್ರತಿನಿಧಿಯಾಗಿ ಇವತ್ತು ನಿಮಗೆ ಕಂಪ್ಲೀಟ್ ಯುರೋಪ್ ಪ್ಯಾಕೇಜ್ ಡೀಟೇಲ್ಸ್ನ ಕೊಡೋಕ್ಕೆ ಅಂತ ಬಂದಿದ್ದೀನಿ. ಆರ್ ವಿ ರಮಣ ಅವರು ಈ ಸಂಸ್ಥೆಯ ಫೌಂಡರ್ ಆಗಿದ್ದು 25 ವರ್ಷಗಳಿಂದ ಸತತವಾಗಿ ಸಕ್ಸಸ್ಫುಲ್ಲಾಗಿ ಸೌತ್ ಇಂಡಿಯಾದಲ್ಲಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಕರ್ನಾಟಕ ಜನತೆ ತುಂಬಾ ಸಪೋರ್ಟ್ ಆಗಿ ನಮಗೆ ನಿಂತಿದ್ದಾರೆ. ಟ್ರಿಪ್ಸ್ನ ಹೋಗಿ ಬಂದು ರಿವ್ಯೂಸ್ನ ಕೊಟ್ಟು ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಇದೇ ಥರ ಸಪೋರ್ಟ್ ನಿಮಗೆ ಇರಬೇಕು, ನಮಗೆ ಖಂಡಿತ ಅವಶ್ಯಕತೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯುರೋಪ್ ಅಂತ ಬಂದಾಗ ವರ್ಲ್ಡಲ್ಲೇ ಸೆಕೆಂಡ್ ಸ್ಮಾಲೆಸ್ಟ್ ಕಾಂಟಿನೆಂಟ್ ಆಗಿದ್ರು. ಅಂಟಾರ್ಟಿಕ್ಕು, ಅಟ್ಲಾಂಟಿಕ್ ಓಷನ್ಸು, ಮತ್ತು ಅಲ್ಲಿ ಬ್ಲ್ಯಾಕ್ ಮೆರಿಡಿಯನ್ ಸಿ, ಈ ಥರ ಎಲ್ಲ ಸುತ್ತಮುತ್ತ ವಾಟರ್ ಪ್ಲೇಸಸಲ್ಲಿ ಕವರ್ ಆಗಿರುವಂಥ ಕಾಂಟಿನೆಂಟು. 40+ ಕಂಟ್ರೀಸ್ ಕವರ್ ಆಗಿದೆ. ಅತ್ಯಂತವಾಗಿ ಲಕ್ಷಾಂತರ ಜನ ಬೇರೆ ಬೇರೆ ಕಂಟ್ರೀಸಿಂದ ವಿಸಿಟ್ ಮಾಡಿರುವಂಥ ಪ್ಲೇಸ್ ಯಾವುದಾದ್ರು ಇದೆ ಅಂದರೆ ಅದು ಯುರೋಪ್. ಒಂದ್ಸಲಿ ನಾವು ಹುಟ್ಟಿದ ಮೇಲೆ ಹೋಗಲೇಬೇಕಾಗ್ಲು ನೋಡಲೇಬೇಕಾಗುವಂಥ ಪ್ಲೇಸ್ ಅಂದರೆ ಅದು ಯುರೋಪ್ ಅಂತ ಹೇಳಬೇಕು. ಕನಸು ಎವ್ರಿ ಪರ್ಸನ್ ಡ್ರೀಮ್ ಇರುತ್ತೆ, ಯುರೋಪ್ ನೋಡಬೇಕು, ಅಲ್ಲಿರುವಂಥ ಡಿಫ್ರೆಂಟ್ ಕಲ್ಚರ್ಸು, ಅಲ್ಲಿರುವಂಥ ಟೆಕ್ನಾಲಜಿ, ಪೊಲಿಟಿಕಲ್ ಎಲ್ಲದರಲ್ಲೂ ತುಂಬಾ ಆಗಿರುವಂಥ ಯುರೋಪ್ ಕಂಟ್ರಿ ಲೈಫಲ್ಲಿ ಒಂದು ಸತಿ ನೋಡಲೇಬೇಕು. ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ಹೋಗೋದ್ರಿಂದ ಈ ಎಲ್ಲ ಯುರೋಪಿಯನಲ್ಲಿ ಯಾವುದೆಲ್ಲ ಪ್ಲೇಸಸ್ನ ಕವರ್ ಮಾಡ್ಬೋದು, ಅಲ್ಲಿ ಯಾವ ಥರ ನಿಮಗೆ ಸರ್ವಿಸ್ ಇರೋದು, ಇದೆಲ್ಲ ಕಣ್ಣಾರೆ ನೀವು ಹೋಗಬೇಕಂದ್ರೆ ದಯವಿಟ್ಟು ನೀವು ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಎಸ್ ಮೇಡಮ್, ನೀವು ಹೇಳ್ತಾ ಇದ್ರಿ ಎಲ್ಲರೂ ಕೂಡ ಒಂದ್ಸಲಿ ಯುರೋಪ್ ನೋಡಲೇಬೇಕಾದಂಥದ್ದು ಅನ್ನುವಂಥದ್ದು. ಅದರಲ್ಲಿ ಸಾಕಷ್ಟು 40 ಕಂಟ್ರೀಸ್ ಏನೋ ಇದೆ, ಅದರಲ್ಲಿ ಕೆಲವೊಂದಷ್ಟು ಪ್ರಮುಖವಾದ ಪ್ಲೇಸಸ್ಗಳಿರುತ್ತೆ. ಸೊ ಯಾವೆಲ್ಲ ಜಾಗಗಳು ನೋಡಲೇಬೇಕಾದಂಥದ್ದು? ಸಾಮಾನ್ಯವಾಗಿ ಒಂದು ಯುರೋಪ್ ಟ್ರಿಪ್ ಕಂಪ್ಲೀಟಾಗಿ ನೋಡಬೇಕು ಅಂದರೆ ಎಷ್ಟು ದಿನ ತಗೊಳುತ್ತೆ? ಯುರೋಪ್ ಅಂತ ಬಂದಾಗ ನಮ್ಮ ಆರ್ ವಿ ಟೂರ್ಸಲ್ಲಿ ಕಂಪ್ಲೀಟಾಗಿ ನೋಡಲೇಬೇಕಾಗಿರುವಂಥ ಪ್ಲೇಸಸ್ನ ಕವರ್ ಮಾಡ್ತಾ ಇದ್ದೀವಿ. ಫ್ರಾನ್ಸ್, ಜರ್ಮನಿ, ಬ್ರೆಜಿಲ್, ನೆದರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರಿಯಾ, ಇಟಾಲಿ, ರೋಮ್, ಪೀಸಾ, ಲೆಚೆನ್ಸ್ಟೈನ್ ಮತ್ತು ವ್ಯಾಟಿಕನ್ ಸಿಟಿ ಕಂಪ್ಲೀಟಾಗಿ 9 to 10 ಕಂಟ್ರೀಸ್ನ ಕವರ್ ಮಾಡೋದ್ರಲ್ಲಿ. ಮತ್ತು ನಿಮಗೆ ವಿತ್ ಲಂಡನ್ ಅಂತ ಬಂದಾಗ ಇದೆಲ್ಲ ಕಂಟ್ರೀಸ್ ಜೊತೆ ವಿತ್ ಲಂಡನ್ ಆಗಿರುತ್ತೆ. ಇನ್ನು ಯುರೋಪ್ ಟ್ರಿಪ್ ಅಂತ ಹೇಳಿದ ತಕ್ಷಣ ಸಾಮಾನ್ಯವಾಗಿ ತುಂಬ ದಿನಗಳೇ ಬೇಕು ಅದಕ್ಕೆ, ಯಾಕೆಂದರೆ ತುಂಬ ಪ್ಲೇಸಸ್ಗಳಿರುತ್ತೆ. ಸೊ ಮೊದಲ ಬಾರಿಗೆ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇರೋರಿಗೆ ಇದು ಹೋಗಬಹುದಾ ಫಸ್ಟು ಯುರೋಪ್ಗೆ ಅನ್ನುವಂಥದ್ದು? ಮತ್ತು ವೀಸಾ ಎಲ್ಲ ಹೇಗೆ ಅರೇಂಜ್ ಮಾಡಿಸ್ತಾರ ಟ್ರಾವೆಲ್ಸ್ ಕಡೆಯಿಂದ? ಹೌದು ಮ್ಯಾಮ್, ಎಲ್ಲರ ಡ್ರೀಮ್ ಅಂತ ಹೇಳಿದ್ನಲ್ಲ. ಯುರೋಪ್ ಅಂತ ಬಂದಾಗ ಫ್ರಾನ್ಸ್ನಲ್ಲಿ ಪ್ಯಾರಿಸ್ ಸಿಟಿ ಟೂರ್ ಮತ್ತು ಐಫಿಲ್ ಟವರ್ನ ನೋಡೋಕ್ಕೆ 2 ಕಣ್ಣು ಸಾಲಲ್ಲ ಅಂತ ಹೇಳ್ತೀವಿ. ಹಾಗಾದರೆ ಬ್ರೆಜಿಲ್ ಅಂತ ಬಂದಾಗ ದಿ ಗ್ರ್ಯಾಂಡ್ ಪ್ಯಾಲೇಸ್ ಹೆಸರಲ್ಲೇ ಇದೆ, ಅದು ಗ್ರ್ಯಾಂಡ್ ಅಂತ ಕಣ್ಣು ತುಂಬಿಸ್ಕೊಳ್ಳೇಬೇಕಾಗಿರುವಂಥ ಪ್ಲೇಸ್ ಆಗಿರುತ್ತೆ. ನೆದರ್ಲ್ಯಾಂಡ್, ಆಮ್ಸ್ಟರ್ಡಮ್, ಕೆನಲ್ ಕ್ರೂಸ್, ಚೀಸ್ ಫ್ಯಾಕ್ಟ್ರಿ, ಇದೆಲ್ಲ ಮಕ್ಕಳಿಗೆ, ವಯಸ್ಕರಿಗೆ ಎಲ್ಲರಿಗೂ ಆಕರ್ಷಕವಾಗಿರುವಂಥ ಪ್ಲೇಸ್ ಆಗಿರುತ್ತೆ. ಜರ್ಮನಿ ಅಂತ ಬಂದಾಗ ನಿಮಗೆ ಬ್ಲ್ಯಾಕ್ ಫಾರೆಸ್ಟ್ ರೀಜನ್ ಆಗಿರ್ಬೋದು, ಅಲ್ಲಿ ಕೋಕೋ ಕ್ಲಾಕ್ ವಿಲೇಜ್ ಫೋಟೋ ಸ್ಟಾಪ್ ಇದೆ. ಮಕ್ಕಳು ಅಲ್ಲಿರುವಂಥ ರಿಲಿಜಿಯಸ್ ಹಬ್ನ ನೋಡಬೇಕು ಅಂತ ತುಂಬ ಆಸೆ ಪಡ್ತಾರೆ. ಸ್ವಿಟ್ಜರ್ಲ್ಯಾಂಡ್ ಅಂತ ಬಂದಾಗ ಹೆವೆನ್ ಆಫ್ ದಿ ವರ್ಲ್ಡ್ ಅಂತಲೇ ಹೇಳ್ಬೋದು ಮ್ಯಾಮ್. ಫುಲ್ಲಿ ಗ್ರೀನರಿ ಇರುತ್ತೆ. ಅಲ್ಲಿ ನಮಗೆ ಯುರೋಪಲ್ಲಿ ತುಂಬ ಮುಖ್ಯವಾದ ದೊಡ್ಡ ಫಾಲ್ಸ್ ಎಲ್ಲಿದೆ ಅಂದರೆ ಅದು ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ಬೋದು, ದಿ ರೇನ್ ಫಾಲ್ಸ್ ಅಂತ. ಅದಾದಮೇಲೆ ನಿಮಗೆ ಮೌಂಟ್ ತಿತಿಲೀಸ್ ಕೂಡ ನೀವು ಸ್ವಿಟ್ಜರ್ಲ್ಯಾಂಡಲ್ಲಿ ನೋಡ್ಬೋದು. ಆಸ್ಟ್ರಿಯಾ ಅಂತ ಬಂದಾಗ ನಾವು ಐನ್ಸ್ಬರ್ಗ್ನ ಡಿಸ್ಕವರ್ ಮಾಡ್ತೀವಿ. ಆಸ್ಟ್ರಿಯಾ ಅದಾದಮೇಲೆ ನಾವು ಬರೋದು ರೋಮ್, ಇಟಾಲಿ, ಮತ್ತು ಪೀಸಾದಲ್ಲಿ ದಿ ಟವರ್ ಆಫ್ ಪೀಸಾ ಕೂಡ ನೋಡ್ತಾ ಇದ್ದೀವಿ. ಮತ್ತು ನಿಮಗೆ ಇದೆಷ್ಟೆಲ್ಲ ಪ್ಲೇಸಸ್ನ ನೋಡಲೇಬೇಕಂದಾಗ ಎಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತೆ, ಯಾವ ಥರ ಪ್ರಿಪ್ರೇಷನ್ ಇರುತ್ತೆ, ಅಲ್ಲಿಗೆ ಹೋಗಲೇಬೇಕು
ಬೇಕಲ್ವ, ಯಾವ ಥರ ವೀಸಾ ಪ್ರೊಸೆಸ್ ಇರುತ್ತೆ, ಇಷ್ಟೊಂದು ಲಾಟ್ ಆಫ್ ಕನ್ಫ್ಯೂಷನ್ಸ್ ಕ್ವಶನ್ಸ್ ಖಂಡಿತ ಮೂಡುತ್ತೆ. ದಯವಿಟ್ಟು ಯಾವುದೇ ಥರ ಯೋಚನೆ ಮಾಡಬೇಡಿ. ನಮ್ಮ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ನಿಮಗೆ ಇದಕ್ಕೆಲ್ಲ ಆರಾಮಾಗಿ ವೀಸಾಯಿಂದ ಹಿಡಿದು ಪ್ರತಿಯೊಂದು ಡಾಕ್ಯುಮೆಂಟೇಷನ್ಸಿಂದ ನಾವೇ ನೋಡ್ಕೊಳ್ತಿರ್ತೀವಿ. RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಯುರೋಪ್ ಟ್ರಿಪ್ ಅಂದ ತಕ್ಷಣ ಎಷ್ಟು ದಿನಗಳ ಪ್ಯಾಕೇಜಸ್ ಅವೈಲೇಬಲ್ ಇದೆ? ಅಂದರೆ ಕೆಲವ್ರಿಗೆ ಶಾರ್ಟ್ ಟ್ರಿಪ್ ಬೇಕಾಗಿರುತ್ತೆ, ಕೆಲವ್ರಿಗೆ ಲಾಂಗ್ ಮಿನಿಮಮ್ 2 ವೀಕ್ಸ್ ಆ ರೀತಿ ಬೇಕಾಗಿರುತ್ತೆ. ಸೊ ಯಾವ ರೀತಿ ಕಸ್ಟಮೈಸ್ ಮಾಡಿಕೊಡ್ತೀರಾ ನೀವು? ಬೇರೆ ಬೇರೆ ಆಪ್ಷನ್ಸ್ ಇದೆಯಾ? ಎಷ್ಟು ದಿನಗಳು ತಗೊಳುತ್ತೆ? ಯುರೋಪ್ ಅಂತ ಬಂದಾಗ 12 ನೈಟ್ಸ್ 13 ಡೇಸಲ್ಲಿ ನಮ್ಮಲ್ಲಿ ಈಗ ಆಫರ್ ನಡೀತಾ ಇದೆ. ಯುರೋಪ್ ವಿತ್ ಲಂಡನ್ ಅಂತ ಬಂದಾಗ 14 ನೈಟ್ಸ್ 15 ಡೇಸಲ್ಲಿ ಆಫರ್ ನಡೀತಾ ಇದೆ. ಮುಂಚಿತವಾಗಿ ಪ್ಲ್ಯಾನ್ ಮಾಡೋದ್ರಿಂದ ನಿಮಗೆ ವೀಸಾಗಾಗಲಿ ಪ್ರತಿಯೊಂದು ಡಾಕ್ಯುಮೆಂಟೇಷನ್ಗಾಗಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರೋ 3 ಮಂತ್ಸ್ ಮುಂಚಿತವಾಗಿ ಪ್ಲ್ಯಾನ್ ಮಾಡ್ಕೊಳ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇನ್ನು ಯುರೋಪ್ ಅಂಥ ಕಂಟ್ರೀಸಲ್ಲಿ ಬೇರೆ ಬೇರೆ ರೀತಿಯಾದ ಪ್ಲೇಸಸನ್ನು ನೀವು ಹೇಳಿದ್ರಿ. ಎಲ್ಲ ಕಡೆ ಕೂಡ ಒಂದೇ ಥರ ಇರೋದಿಲ್ಲ. ಸೌಲಭ್ಯ ಆಗಿರ್ಬೋದು ಅಥವಾ ಅಲ್ಲಿನ ಕಲ್ಚರ್ ಎಲ್ಲವೂ ಬೇರೆ ಬೇರೆ ಆಗಿರುತ್ತೆ. ಈಗ ಹೋದಲ್ಲಿ ಎಲ್ಲ ಕೂಡ ಯಾವ ರೀತಿ ಸ್ಟೇ ಇರುತ್ತೆ, ಯಾವ ರೀತಿ ಅದನ್ನು ಅರೇಂಜ್ ಮಾಡಲಾಗಿರುತ್ತೆ, ಮತ್ತು ಕೆಲವ್ರಿಗೆ ಸ್ಟಾರ್ ಹೋಟೆಲ್ಸಲ್ಲೇ ಇದ್ದು ಅಭ್ಯಾಸ ಇರುತ್ತೆ. ಸೊ ಹೇಗೆ ಅಕೊಮಡೇಷನ್ನ ನೀವು ಪ್ಲ್ಯಾನ್ ಮಾಡ್ತೀರಾ? ಹೌದು ಮ್ಯಾಮ್, RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಬಂದಾಗ ಎಷ್ಟೋ ಜನ ಯಾಕೆ ಇಷ್ಟಪಟ್ಟು ಬರ್ತಾರೆ ಅಂದರೆ ಅವ್ರ ಸರ್ವಿಸ್ ತುಂಬ ಚೆನ್ನಾಗಿರುತ್ತೆ, ಕಂಫರ್ಟ್ ಆಗಿರುತ್ತೆ, ಎಲ್ಲೋ ನಮ್ಮ ಜೊತೆನೇ ಫ್ಯಾಮಿಲಿ ಜೊತೆನೇ ಹೋಗ್ತಾ ಇದ್ದೀವಿ ಅನ್ನೋ ಅಷ್ಟು ಅನುಭವ ಆಗುತ್ತೆ. ಸೊ ಎಷ್ಟೋ ಜನ ಆ ಸರ್ವಿಸ್ ಮೂಲಕನೇ ಇಷ್ಟಪಟ್ಟು ಬರುವಂಥವ್ರು. ಸರ್ವಿಸ್ ಅಂತ ಬಂದಾಗ ಅಕಾಮಿಡೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಜನ ಪ್ಲ್ಯಾನ್ ಮಾಡಿ ಬಂದಾಗ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು, ಫ್ಯಾಮಿಲಿನ ನಂಬ್ಕೊಂಡು ಅವರೆಲ್ಲ ಕರ್ಕೊಂಡು ಬಂದಿರ್ತಾರೆ. ಸೊ ಅವಾಗ ನಾವು ಏನು ಮಾಡ್ತೀವಿ, ಅಕಾಮಿಡೇಷನ್ ನಾವು 4 to 5 ಸ್ಟಾರ್ಸ್ನ ಕೊಡ್ತಾ ಇದ್ದೀವಿ. ಸೊ ಯಾರಿಗೂ ಎಲ್ಲೂ ನಿಮಗೆ ಚಿಂತೆ ಆಗದೇ ಇರೋಂಗೆ ಅಕಾಮಿಡೇಷನ್ ನಮ್ಮಲ್ಲಿ ಇರುತ್ತೆ. ಎಸ್, ಇನ್ನು ಬಹಳ ಇಂಪಾರ್ಟೆಂಟ್ ಅನದರ್ ಪಾರ್ಟ್ ಅಂತ ಹೇಳಿದ್ರೆ, ತುಂಬ ಜನ ಅಂದರೆ ಇಲ್ಲಿ ನಾನ್ ವೆಜಿಟೇರಿಯನ್ಸ್ ಆಗಿದ್ರೂ ಕೂಡ ಬೇರೆ ಕಂಟ್ರಿಗೆ ಹೋದಾಗ ಊಟ ಅಷ್ಟು ಹೊಂದಾಣಿಕೆ ಆಗೋದಿಲ್ಲ. ಯಾವಾಗೋ ಒಂದ್ಸಲಿ 2 ಸಲ ಟೇಸ್ಟ್ ಮಾಡೋದು ಬೇರೆ, ಬಟ್ ಪ್ರತಿನಿತ್ಯ ಅದೇ ಫುಡ್ ತಿನ್ನೋದು ಕೂಡ ಸಾಕಷ್ಟು ಜನಕ್ಕೆ ಕಷ್ಟ ಆಗುತ್ತೆ. ಸೊ ಇಂಡಿಯನ್ ಫುಡ್ ಅವೈಲಬಿಲಿಟಿ ಇರುತ್ತಾ ಈ ಕಂಟ್ರೀಸ್ಗಳಲ್ಲಿ? ಯಾವ ರೀತಿ ಅಂದರೆ ಊಟದ ವ್ಯವಸ್ಥೆ ಎಲ್ಲ ಮಾಡಿಕೊಡ್ಲಾಗುತ್ತೆ? ಒಳ್ಳೆ ಕ್ವಶನ್ ಕೇಳಿದ್ರಿ. ಯಾಕಂದರೆ ಮ್ಯಾಮ್, ಟ್ರಿಪ್ ಅಂತ ಬಂದಾಗ ಬರೀ ಅಕಾಮಿಡೇಷನ್ ಆಗಿರ್ಬೋದು, ಪ್ಲೇಸಸ್ ಆಗಿರ್ಬೋದು, ಇಷ್ಟೇ ಕ್ವಶನ್ಸ್ ಆಗಿರಲ್ಲ. ಅಲ್ಲಿಂದ ಫುಡ್ ಸೆಟ್ ಆಗುತ್ತಾ, ಅಲ್ಲಿರೋವಂಥ ಕಂಟ್ರಿ ಫುಡ್ ನಮಗೆ ಡೈಜೆಸ್ಟ್ ಆಗುತ್ತಾ, ಅಡ್ಜಸ್ಟ್ ಆಗುತ್ತಾ ಅಂತ ಎಷ್ಟೋ ನಿಮಗೆ ಕ್ವಶನ್ಸ್ ಇರುತ್ತೆ. ದಯವಿಟ್ಟು ಯೋಚನೆ ಮಾಡಬೇಡಿ. RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ಹೋಗೋದ್ರಿಂದ ನಿಮಗೆ ವೆಜಿಟೇರಿಯನ್ ಅವ್ರಿಗೆ ಸ್ಪೆಸಿಫಿಕ್ ವೆಜಿಟೇರಿಯನ್ ಫುಡ್ ಇರುತ್ತೆ, ಇಂಡಿಯನ್ ಸ್ಟೈಲ್ ಹೋಟೆಲ್ಸಲ್ಲಿ ಫುಡ್ ಸಿಗುತ್ತೆ. ನಾನ್ ವೆಜ್ ಇಷ್ಟಪಡೋರಿಗೆ ಅದ್ರ ಸಹ ವ್ಯವಸ್ಥೆ ಕೂಡ ಇರುತ್ತೆ. ಯಾವ ಥರ ನಿಮಗೆ ಇಷ್ಟ ಆಗುತ್ತೋ ಅದೇ ಥರ ಫುಡ್ನ ನಾವು ಇಂಡಿಯನ್ ಸ್ಟೈಲಲ್ಲಿ ಕೊಡ್ತಾ ಇದ್ದೀವಿ. ದಟ್ಸ್ ವೆರಿ ನೈಸ್. ತುಂಬ ಜನ ಅಂದರೆ ಪರ್ಸ್ನಲ್ ಆಗಿ ಹೋಗೋಕ್ಕಿಂತ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಜೊತೆ ಹೋಗೋದು ಯಾಕಂತ ಹೇಳಿದ್ರೆ, ಬೇರೆ ಕಂಟ್ರಿಗಳಲ್ಲಿ ಕಮ್ಯುನಿಕೇಷನ್ ಕೂಡ ಕಷ್ಟ ಆಗುತ್ತೆ, ಮ್ಯಾನೇಜ್ಮೆಂಟ್ ಎಲ್ಲವೂ ಬಹಳ ಮುಖ್ಯವಾಗುತ್ತೆ. ಸೊ ಹಾಗೆ ನಿಮ್ಮ ಟೂರ್ ಟ್ರಿಪ್ಸ್ ಏನಿರುತ್ತೆ ಅದರ ಜೊತೆ ಇಂಡಿಯನ್ ಮ್ಯಾನೇಜರ್ ಕೂಡ ಇರ್ತಾರ? ಅವರ ಯಾವೆಲ್ಲ ಕೆಲಸಗಳನ್ನು ಅವರು ಕವರ್ ಮಾಡ್ತಾರೆ? ಅಂದರೆ ಎಷ್ಟು ಜನರ ಟ್ರಿಪ್ ಹೋಗ್ತಾ ಇರುತ್ತೆ ಸಾಮಾನ್ಯವಾಗಿ, ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡೋದಾದರೆ? ನಮ್ಮ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಹೋಗೋದಾದರೆ ವೆರೈಟೀಸ್ ಆಫ್ ಪ್ಯಾಕೇಜಸ್ ಇರುತ್ತೆ. ಒಂದು ಫಿಕ್ಸ್ಡ್ ಡಿಪಾರ್ಚರ್ ಗ್ರೂಪ್ ಅಂತ, ಇದರಲ್ಲಿ ನೀವು ಟೂರ್ ಮ್ಯಾನೇಜರ್ಸ್ ಇರ್ತಾರೆ. ಕಂಪ್ಲೀಟ್ ಮ್ಯಾನೇಜ್ಮೆಂಟಿಂದ ನಿಮಗೆ ಟೈಮ್ ಟು ಟೈಮ್ ಫುಡ್ಡು, ಅಕಾಮಿಡೇಷನ್ನು, ನಿಮಗೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣ ಎಲ್ಲ ತುಂಬಾ ಪ್ರಿಪೇರ್ಡ್ ಆಗಿರುವಂಥ ಟೂರ್ ಮ್ಯಾನೇಜರ್ಸ್ ನಮ್ಮಲ್ಲಿ ಇರ್ತಾರೆ. ಸೊ ನಿಮಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಖಂಡಿತ ಆಗಲ್ಲ. ನಿಮ್ಮದೇ ಆದಂಥ ಲ್ಯಾಂಗ್ವೇಜಲ್ಲಿ ಆರಾಮಾಗಿ ಮಾತಾಡಿಕೊಂಡು ನಿಮ್ಮ ಜೊತೆ ಕಂಪ್ಲೀಟ್ ಪ್ಯಾಕೇಜಲ್ಲಿ ಜೊತೆಲಿರ್ತಾರೆ. ಸರ್ವಿಸಸ್ ಆದ ನೋಡಿದ್ರೆ ಕಸ್ಟಮೈಸ್ ಪ್ಯಾಕೇಜ್ ಅಂತ ಬರುತ್ತೆ. ಸೊ ನಮ್ಮ ಗ್ರೂಪ್ ಅಲ್ಲದೆ ಕಸ್ಟಮರ್ಸೇ ಯಾವುದೆಲ್ಲ ಟೈಮ್ ಫ್ರೀ ಇರ್ತಾರೋ ಅಥವಾ ಅವ್ರಿಗೆ ಬೇಕಾಗಿರುವಂಥ ಕನ್ವೀನಿಯೆಂಟ್ ಟೈಮಲ್ಲಿ ಅವರು ಪ್ಯಾಕೇಜ್ನ ಮಾಡಬೇಕಾದ್ರೆ ಆರಾಮಾಗಿ ಕಸ್ಟಮೈಸ್ ಪ್ಯಾಕೇಜ್ನ ಚೂಸ್ ಮಾಡ್ಬೋದು. ಇಲ್ಲ ನಮ್ಮ ಫ್ಯಾಮಿಲಿ ಆಲ್ರೆಡಿ ಫ್ಲೈಟ್ ಬುಕ್ ಮಾಡಿದ್ದಾರೆ, ನಾವು ಅಲ್ಲಿ ಹೋದ್ಮೇಲೆ ಏನು ಮಾಡಬೇಕು, ಯಾವ ಹೋಟೆಲ್ಸ್ ತೊಗೋಬೇಕು, ಫುಡ್ ಯಾವ ಥರ ಇರುತ್ತೆ ಅಂತ ಅನ್ನೋರಿಗೆ ಲ್ಯಾಂಡ್ ಪ್ಯಾಕೇಜ್ ಕೂಡ ಇದೆ. ಸೊ ಫಿಕ್ಸ್ಡ್ ಡಿಪಾರ್ಚರ್ ಅಂದರೆ ಗ್ರೂಪ್ ಆಗುತ್ತೆ, ಕಸ್ಟಮೈಸ್ ಅಂದರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ನ ಟ್ರಾವೆಲ್ ಮಾಡ್ಬೋದು. ಅದಲ್ಲದೆ ಲ್ಯಾಂಡ್ ಪ್ಯಾಕೇಜ್ ಅಂತ ಬಂದಾಗ ಫ್ಲೈಟ್ ಆಲ್ರೆಡಿ ಬುಕ್ ಆಗಿರುತ್ತೆ, ಏನು ಮಾಡಬೇಕು ಅಂದವ್ರಿಗೆ ಲ್ಯಾಂಡ್ ಪ್ಯಾಕೇಜ್ ಇದೆ. ಸೊ ವೆರೈಟೀಸ್ ಆಫ್ ಆಪ್ಷನ್ ಇದ್ದಾಗ ಏನು ಯೋಚನೆ ಮಾಡಬೇಕು, ಸರ್ವಿಸಸ್ಸು ಹಾಗೇ ಇರುತ್ತೆ. ಸೊ ದಯವಿಟ್ಟು RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ನೀವು ಟ್ರಾವೆಲ್ ಮಾಡ್ಬೋದು.
ಖಂಡಿತ ನಿಜವಾಗ್ಲೂ ಅದು ಮುಖ್ಯವಾಗುತ್ತೆ. ಯಾಕೆಂದ್ರೆ ಅಂದ್ರೆ ಒಂದು ಟ್ರಾವೆಲ್ಸ್ ಮೇಲೆ ನಂಬ್ಕೊಂಡು ಹೋದಾಗ ಅಲ್ಲಿ ಏನಾದರೂ ಆದರೆ ಅಸಿಸ್ಟೆನ್ಸ್ ಅದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಸೆಕ್ಯೂರಿಟಿ ವೈಸ್ ಅದನ್ನ ಯಾವ ರೀತಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಹ್ಯಾಂಡಲ್ ಮಾಡುತ್ತೆ? ತುಂಬ ಜನ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಬರಬಹುದು ಅಥವಾ ಹುಡುಗಿರ ಗ್ರೂಪೇ ಬರಬಹುದು, ಬೇರೆ ಬೇರೆ ರೀತಿ ಕಸ್ಟಮರ್ಸ್ ಇರ್ತಾರೆ. ಸೊ ಸೆಕ್ಯೂರಿಟಿಯನ್ನು ನೀವು ಯಾವ ರೀತಿ ಪ್ರಾಮಿಸ್ ಮಾಡ್ತೀರಾ? ಹೌದು ಮ್ಯಾಮ್, ಇವಾಗ ಟ್ರೆಂಡಿಂಗಲ್ಲಿ ನೋಡ್ಬೇಕಾದ್ರೆ ಲೇಡೀಸ್ ಗ್ರೂಪ್ ಅಥವಾ ಅವರೇ ಸ್ವಂತವಾಗಿ ನಾವು ಮುಂದೆ ಹೋಗಿ ಹೋಗಿ ನೋಡ್ಕೊಂಡು ಬರಬೇಕು ಧೈರ್ಯ ಮಾಡ್ತಾ ಇದ್ದಾರೆ. ಇದೆಲ್ಲ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ಹೋಗೋದ್ರಿಂದ ನಿಮ್ಗೆ ಇದು ಯಾವುದೇ ಥರ ಚಿಂತೆ ಇರಲ್ಲ. ಸೇಫ್ಟಿ ಇಸ್ ಅ ಫಸ್ಟ್ ಮೆಷರ್ಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಒಂದಷ್ಟು ಗ್ರೂಪ್ ಆಫ್ ಲೇಡೀಸ್ ಹೋಗ್ತಾ ಇದ್ದಾರೆ, ಟ್ರಸ್ಟಿಂದ ಹೋಗ್ತಾ ಇದ್ದಾರೆ. ನಮಗೆ ಲೇಡಿ ಟೂರ್ ಮ್ಯಾನೇಜರ್ ಬೇಕು ಅಂದರೆ ಎಸ್ ವಿ ಹ್ಯಾವ್ ದಟ್ ಪ್ರಾವಿಷನ್ ಆಲ್ಸೋ. ಆ ಥರ ಪ್ರಾವಿಷನ್ ನಮ್ಮಲ್ಲಿದೆ. ಯಾರೆಲ್ಲ ಈ ಥರ ಪ್ಲ್ಯಾನ್ಸ್ ಮಾಡ್ತಾ ಇದ್ದೀರಾ ಯಾರೂ ಯೋಚನೆ ಮಾಡಬೇಡಿ. ನೀವು ಆರ್ ವಿ ಟೂರ್ಸ್ ಅಂಡ್ ಮೂಲಕ ಹೋದಾಗ ನಿಮಗೆ ಇದಕ್ಕೆ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ. ಲೇಡಿ ಟೂರ್ ಮ್ಯಾನೇಜರ್ ನಮ್ಮಲ್ಲಿ ಖಂಡಿತ ಅವೈಲಬಲ್ ಇದ್ದಾರೆ. ದಟ್ಸ್ ನೈಸ್. ಇನ್ನು ಯುರೋಪ್ ಟ್ರಿಪ್ ಅಂದ ತಕ್ಷಣ ತುಂಬಾ ಜನಕ್ಕೆ ಅಂದ್ರೆ ಆಫ್ ಕೋರ್ಸ್ ಅದು ಕಾಸ್ಟ್ಲಿ ಆಗಿರುತ್ತೆ. ಅದರಲ್ಲೂ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮೂಲಕ ಹೋದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಅನ್ನೋದು ಮೈಂಡಲ್ಲಿ ಇದೆ. ಸೊ ಆರ್ ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇಂದ ಯಾವ ರೀತಿ ಆಫರ್ಸ್ ಇದೆ, ಎಷ್ಟು ಪ್ಯಾಕೇಜಸ್ ಮತ್ತೆ ಎಷ್ಟು ಅಫೋರ್ಡೆಬಲ್ ಇದೆ, ಎಷ್ಟು ಟೋಟಲ್ ಬಜೆಟ್ ಅನ್ನುವಂಥದ್ದು? ಈ ಹೊಸ ವರ್ಷ ಮೂಲಕ ನಮ್ಮಲ್ಲಿ ಈಗ ಟ್ರಾವೆಲ್ ಎಕ್ಸ್ಪೋ ಮೇಳ ಅಂತ ನಡೀತಿದೆ. ಇದು ಒಳ್ಳೆ ಆಫರ್ ಅಂತ ಹೇಳ್ಬೋದು. ಜನವರಿ 2 ಜನವರಿ 31 2026 ನಿಮಗೆ ಟ್ರಾವೆಲ್ ಎಕ್ಸ್ಪೋ ಮೇಳ. ಇದಂದರೆ ನಿಮಗೆ ಇಂಟರ್ನ್ಯಾಷನಲ್ ಬರೋದಾದರೆ 5% ಡಿಸ್ಕೌಂಟ್ ಇದೆ. ಡೊಮೆಸ್ಟಿಕ್ ಪ್ಯಾಕೇಜಸಲ್ಲಿ 10% ಇರುತ್ತೆ. ಇದ್ರದ್ದು ಏನಪ್ಪ ಅಡ್ವಾಂಟೇಜ್ ಡಿಸ್ಕೌಂಟ್ ಅಂದರೆ, ನೀವು ಮುಂಚಿತವಾಗಿ ಅಡ್ವಾನ್ಸ್ ಆಗಿ ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ ನೀವು ವರ್ಷ ಪೂರ್ತಿ ನಿಮಗೆ ಗ್ರೂಪ್ ಪ್ಯಾಕೇಜಸ್ ಹೋಗ್ತಾ ಇರುತ್ತೆ. ನಿಮಗೆ ಟೈಮ್ ಇರುತ್ತೆ, ಯಾವಾಗೆಲ್ಲ ನಿಮಗೆ ಟೈಮ್ ಆಗುತ್ತೋ ಆವಾಗ ಈ ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ ನಿಮಗೆ 5% ಡಿಸ್ಕೌಂಟ್ ಸಹ ಸಿಗುತ್ತೆ. ಸೊ ಪರ್ ಪರ್ಸನ್ ನಿಮಗೆ ಡಿಸ್ಕೌಂಟ್ ಸಿಗ್ತಾ ಹೋದಾಗ ನಿಮ್ಗೆ ಬರ್ಡನ್ ಕಮ್ಮಿ ಆಗುತ್ತೆ. ಸೊ ಟ್ರಾವೆಲ್ ಎಕ್ಸ್ಪೋನ ನೀವು ಖಂಡಿತವಾಗಿ ಯೂಸ್ಫುಲ್ ಆಗಿ ಯೂಸ್ ಮಾಡ್ಕೊಳ್ಳೇಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಬಜೆಟ್ ಅಂತ ಬಂದಾಗ ಯುರೋಪ್ ಎಲ್ಲರೂ ಸಾಮಾನ್ಯ ಜನರು ಎಲ್ಲರೂ ಹೋಗಲೇಬೇಕು ಅಂತ ಮೈಂಡಲ್ಲಿ ಇಟ್ಕೊಂಡು ಆರಾಮಾಗಿ ಹೋಗಿ ಎಲ್ಲ ನಿಮಗೆ ಯಾವುದೇ ಥರ ಬರ್ಡನ್ ಇಲ್ಲದೆ ಇರೋ ಕಾರಣಕ್ಕಾಗಿ ನಿಮಗೆ ಜಸ್ಟ್ 3,25,000 ಆಫರ್ನ ಬಿಟ್ಟಿದ್ದಾರೆ. ಸೊ ಟ್ರಾವೆಲ್ ಎಕ್ಸ್ಪೋ ಮೂಲಕ ಅವ್ರು ಏನಾದರೂ ರಿಜಿಸ್ಟರ್ ಮಾಡ್ಕೊಳ್ದೆ ಅವ್ರಿಗೆ 5% ಡಿಸ್ಕೌಂಟ್ ಸಹ ಸಿಗ್ತಾ ಇದೆ. ಪ್ರತಿಯೊಂದು ನಿಮಗೆ ಸ್ಟ್ರೆಸ್ ಮತ್ತು ಬರ್ಡನ್ ಇಲ್ಲದೇ ಇರುವಂಥ ಪ್ಯಾಕೇಜಸ್ ಆಗಿರೋದ್ರಿಂದ ನೀವು ಆರಾಮಾಗಿ ಟ್ರಾವೆಲ್ ಮಾಡೋದಂದೇ ಮತ್ತು ಬ್ಯಾಕ್ ಪ್ಯಾಕ್ ಮಾಡ್ಕೊಳ್ಳೋದೊಂದೇ ಬಾಕಿ ಇರುತ್ತೆ. ಎಸ್, ಒಳ್ಳೆ ಆಫರನ್ನು ಹೇಳಿದ್ರಿ. ಅಂದರೆ ಈ ಯುರೋಪ್ಗೆ ಹೋಗಬೇಕು ಅಂತ ಅಂದರೆ ಎಷ್ಟು ಮುಂಚಿತವಾಗಿ ಕನ್ಫರ್ಮ್ ಮಾಡಬೇಕಾಗುತ್ತೆ? ಅಂದರೆ ವೀಸಾ ಪ್ರೊಸೀಜರ್ ಆಗಿರ್ಬೋದು, ಬೇರೆ ಬುಕ್ಕಿಂಗ್ಸ್ ಆ್ಯಂಡ್ ಡಾಕ್ಯುಮೆಂಟೇಷನ್ಸ್ ಎಲ್ಲ ಸುಮಾರು ಇರುತ್ತೆ. ಸೊ ಎಷ್ಟು ತಿಂಗಳ ಮುಂಚಿತವಾಗಿ ಬುಕ್ಕಿಂಗ್ ಮಾಡ್ಕೊಳ್ಬೇಕಾಗುತ್ತೆ? ಈಗ ನಮ್ಮಲ್ಲಿ ನೋಡೋದಾದ್ರೆ ಏಪ್ರಿಲ್ ಮೇ ಈ ಥರ ಸ್ಟಾರ್ಟ್ ಆಗಿದೆ. ಸೊ ಈಗಲಿಂದನೇ ಬುಕ್ಕಿಂಗ್ ಸ್ಟಾರ್ಟ್ ಆಗಬೇಕು, ಯಾಕಂದರೆ ವೀಸಾಗೆ ಸ್ವಲ್ಪ ಟೈಮ್ ಸಿಗುತ್ತೆ. ಅದರಿಂದ ಕಾರಣ ನೀವು ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ದಯವಿಟ್ಟು ಏಪ್ರಿಲ್ಗೆ ಹೋಗೋ ಪ್ಲ್ಯಾನ್ಸ್ ಇದ್ದರೆ ಈಗಿಂದನೇ ಬರ್ತಾ ಇರೋಂಥ ನಂಬರ್ಸ್ನೇ ಕಾಲ್ ಮಾಡಿ ಆರಾಮಾಗಿ ಬುಕ್ ಮಾಡ್ಕೊಳ್ಳಿ. ನಮ್ಮ ಎಕ್ಸಿಕ್ಯೂಟಿವ್ಸ್ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ನ ಮತ್ತು ವೀಸಾಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕೋ ಕೂತ್ಕೊಂಡು ನಿಧಾನವಾಗಿ ಹೇಳ್ತಾರೆ. ಓಕೆ, ಅಂದರೆ ಡಾಕ್ಯುಮೆಂಟೇಷನ್ ಪ್ರೊಸೀಜರ್ ಅಂತ ಬಂದಾಗ ಅಲ್ಲಿ ಹೋದಾಗ ಮತ್ತೆ ಏನಾದರೂ ಡಾಕ್ಯುಮೆಂಟ್ಸ್ ಬೇಕಾಗಬಹುದಾ? ಅಲ್ಲಿ ಅಂದರೆ ಸ್ಪೆಷಲ್ ಎಂಟ್ರೀಸ್ ಪಾಸಸ್ ಎಲ್ಲ ಇರುತ್ತೆ ಕೆಲವೊಂದು ಪ್ಲೇಸಸ್ ನೋಡೋದಕ್ಕೆ, ಅದೆಲ್ಲವೂ ಕೂಡ ಟ್ರಾವೆಲ್ಸಿಂದ ಕವರ್ ಆಗಿರುತ್ತಾ? ಏನೆಲ್ಲ ಡಾಕ್ಯುಮೆಂಟ್ಸನ್ನು ಕ್ಯಾರಿ ಮಾಡಬೇಕಾಗತ್ತೆ ಟ್ರಾವೆಲರ್ಸ್? ಯುರೋಪ್ ಅಂತ ಬಂದಾಗ ಇವಾಗ ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು, ಅಥವಾ ಅವರು ಗೌರ್ಮೆಂಟ್ ಅಫಿಷಿಯಲ್ಸ್ ಇರ್ಬೋದು, ಅಥವಾ ಸ್ಯಾಲ್ರಿಡ್ ಪರ್ಸನ್ಸ್, ಅಡ್ವೊಕೇಟ್ಸ್, ಡಾಕ್ಟರ್ಸ್, ಈ ಥರ ಸಪ್ರೇಟ್ ಆಗಿ ಅವ್ರಿಗೆ ಆದಂಥ ಚೆಕ್ ಲಿಸ್ಟ್ ಇರುತ್ತೆ. ಸೊ ಅದರ ಮೂಲಕ ನಾವು ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೊಳ್ತೀವಿ. ಆ್ಯಸ್ ಸೂನ್ ಆಸ್ ನೀವು ಒಂದ್ಸತಿ ಬುಕ್ ಆಗಿದ್ದೀರಾ ಅಥವಾ ಏಪ್ರಿಲ್ಗೆ ಹೋಗ್ತಾ ಇದ್ದೀರಾ ಅಂದಾಗ ವೀಸಾ ಪ್ರೊಸೆಸ್ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ಸೊ ಅದ್ರ ಪ್ರಕಾರವಾಗಿ ನಾರ್ಮಲ್ ಆಗಿರುವಂಥ ಡಾಕ್ಯುಮೆಂಟೇಷನ್ಸ್ ಇರುತ್ತೆ. ಸೊ ತುಂಬ ತಲೆ ಕೆಡಿಸ್ಕೊಳ್ಳುವಂಥದ್ದಿಲ್ಲ. ಅದಲ್ಲದೆ ಎಂಟ್ರಿ ಟಿಕೆಟ್ಸ್ ಎಲ್ಲ ಆಲ್ರೆಡಿ ನಾವೇ ಕವರ್ ಮಾಡಿರೋದ್ರಿಂದ ನೀವು ಏನು ಚಿಂತೆ ಇಲ್ಲದೆ ಆರಾಮಾಗಿ ಹೋಗ್ಬೋದು. ಓಕೆ, ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಂದ ಟ್ರಿಪ್ ಬುಕ್ ಮಾಡಬೇಕು ಅಂದರೆ ಏನೆಲ್ಲ ಮಾರ್ಗಗಳಿದೆ? ಆನ್ಲೈನ್ ಮಾಡಬೇಕಾ ಅಥವಾ ಆಫೀಸ್ ಮೂಲಕನೇ ಬುಕ್ಕಿಂಗ್ ಮಾಡ್ಕೊಳ್ಬೇಕಾ? ಯಾವೆಲ್ಲ ಮಾರ್ಗಗಳಿದೆ? ಹೌದು ಮ್ಯಾಮ್, ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬೆಂಗಳೂರು ಹೆಬ್ಬಾಳಲ್ಲಿದೆ. ಸೊ ಯಾರೆಲ್ಲ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ದಯವಿಟ್ಟು ಆಫೀಸ್ನ ವಿಸಿಟ್ ಮಾಡಿ. ನಮ್ಮ ಕಾನ್ಫಿಡೆನ್ಸ್ ಬರುತ್ತೆ, ಒಂದು ಬಾಂಡೇಜ್ ಬೆಳೆಯುತ್ತೆ. ಇಲ್ಲ ನಾವು ಸ್ವಲ್ಪ ದೂರ ಇದ್ದೀವಿ ಬರೋಕ್ಕಾಗ್ತಾ ಇಲ್ಲ ಅಂದವ್ರಿಗೆ ಕಾಲಿನ ಮೂಲಕ ಬ್ಯಾಂಕ್ ಅಕೌಂಟ್ಸ್ ಡೀಟೇಲ್ಸ್ ಸೆಂಡ್ ಮಾಡುವ ಮೂಲಕ ನೀವು ಆನ್ಲೈನಲ್ಲೇ ಪೇಮೆಂಟ್ ಮಾಡ್ಕೋಬೋದು.
ಓಕೆ, ಇನ್ನು ನಿಮ್ಮ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಎಷ್ಟು ಬಾರಿ ಅಂದರೆ ಯುರೋಪ್ ಟ್ರಿಪ್ ಮಾಡಲಾಗಿದೆ ಅಂತ ಹೇಳ್ಬೋದಾ? ಮತ್ತು ಕಸ್ಟಮರ್ಸ್ ಯಾವ ರೀತಿಯಾಗಿ, ಸಾಮಾನ್ಯವಾಗಿ ಎಷ್ಟು ಜನ ಅಥವಾ ಎಷ್ಟು ಗ್ರೂಪ್ಗಳು ಕರ್ಕೊಂಡು ಹೋಗ್ತೀರಾ? ಮತ್ತು ಫ್ರೀಕ್ವೆನ್ಸಿ ಯಾವ ರೀತಿಯಾಗಿದೆ? ಇಯರ್ಲಿ ಒನ್ಸ್ ಹೋಗ್ತೀರಾ? ಯಾವ ರೀತಿ, ಎಷ್ಟು ಅವೈಲಬಿಲಿಟಿ ಇದೆ ಅನ್ನೋದು ನೋಡೋದಾದರೆ ನಮ್ಮ ಆರ್ ವಿ ಟೂರ್ಸಲ್ಲಿ ಪ್ರತಿ 6 ತಿಂಗಳಿಗೆ ಯುರೋಪ್ ಪ್ಯಾಕೇಜಸ್ ಕಂಟಿನ್ಯೂಸ್ ಮಂತ್ ಫುಲ್ಲಿ ಹೋಗ್ತಾ ಇರುತ್ತೆ. ಯಾವ ಸೀಸನ್ಸಲ್ಲಿ ಕಲರ್ಫುಲ್ ಆಗಿರುತ್ತೋ ಆ ಸೀಸನಲ್ಲೆಲ್ಲ ನಾವು ಹೋಗಲೇಬೋದು. ಸೊ ಒಂದ್ಸತಿ ಹೋಗಿ ಬಂದವ್ರು ರಿಪೀಟೆಡ್ ಆಗಿ ಅವ್ರ ಕಡೆಯವ್ರಿಗೆ ಹೇಳೋದಾಗಲಿ, ಮತ್ತು ಆರ್ ವಿ ಟೂರ್ಸ್ ಮೂಲಕ ಹೋಗಲಿ ಅವ್ರಿಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ, ಮಕ್ಕಳು, ಎಲ್ಡರ್ಸು, ಮಿಡಿಲ್ ಏಜ್ ಪರ್ಸನ್, ಯಾವುದೇ ಬ್ಯಾರಿಯರ್ಸ್ ಇಲ್ಲದೆ ಹೋಗುವಂಥ ಪ್ಯಾಕೇಜ್ ಅಂದರೆ ಯುರೋಪ್ ಅಂತ ಹೇಳ್ಬೋದು. ಎಷ್ಟೋ ಜನ ಹೋಗಿ ಬಂದವರು ನಿಜವಾಗ್ಲೂ ನಾವು ಎಲ್ಲೂ ಎಂಜಾಯ್ ಮಾಡಿರಲಿಲ್ಲ, ಇಷ್ಟು ಒಳ್ಳೆ ಸೌಕರ್ಯಗಳನ್ನ ಕೊಟ್ಟಿದ್ದೀರಾ, ಕಂಫರ್ಟ್ ಆಗಿ ಬಸ್ಸಸ್ ಇತ್ತು, ವಯಸ್ಸಾದವರು ಅಥವಾ ಯಂಗ್ಸ್ಟರ್ಸ್ ಅಲ್ಲಿರುವಂಥ ನೇಚರ್ಸ್ನ ನೋಡುವಂಥ ವಿಧಾನ ಆಗಲಿ ಎಲ್ಲದಲ್ಲೂ ಎಂತೂಸಿಯಾಸಮ್ ಆಗಿರ್ತಾರೆ. ಸೊ ಯುರೋಪಲ್ಲಿ ನಮ್ಮ ಆರ್ ವಿ ಟೂರ್ಸಲ್ಲಿ ಸಕ್ಸಸ್ಫುಲ್ ಆಗಿ ಪ್ರತಿ 6 ತಿಂಗಳಿಗೂ ನಡ್ಕೊಂಡು ಹೋಗ್ತಾ ಇರುತ್ತೆ. ಓಕೆ, ತುಂಬ ಜನಕ್ಕೆ ಪ್ರಶ್ನೆ ಇರುವಂಥದ್ದು, ಈ ರೀತಿ ಗ್ರೂಪ್ ಜೊತೆ ಟೂರ್ಗೆ ಹೋದಾಗ ಅಲ್ಲಿ ನಮಗೆ ಸಫಿಷಿಯೆಂಟ್ ಟೈಮ್ ಸಿಗುತ್ತಾ ಅನ್ನುವಂಥದ್ದು. ಯಾವುದೋ ಒಂದು ಪ್ಲೇಸ್ ತುಂಬ ಇಷ್ಟ ಆಗಿಬಿಡುತ್ತೆ, ಅಂದರೆ ಫ್ರೀ ಟೈಮ್ ಇದ್ದಾಗ ಅಲ್ಲಿ ಮತ್ತೆ ಹೋಗೋದಾಗಿರ್ಬೋದು ಅಥವಾ ಶಾಪಿಂಗ್ ಆಗಿರ್ಬೋದು, ಬೇರೆ ಬೇರೆ ಅಭಿರುಚಿಗಳಿರುತ್ತೆ. ಸೊ ಅಲ್ಲಿ ಹೋದಾಗ ಫ್ರೀ ಟೈಮ್ ಮಾಡ್ಕೊಳ್ಬೋದಾ, ಸಿಗುತ್ತಾ? ಅಲ್ಲಿ ಹೋದಾಗ ಪ್ಲ್ಯಾನ್ಸ್ ಏನಾದರೂ ಚೇಂಜಸ್ ಆಗುತ್ತಾ ಅನ್ನುವಂಥದ್ದು? ಕ್ಲೈಮೆಟಿಕ್ ಕಂಡೀಷನ್ ಮೂಲಕ ಏನಾದರೂ ಚೇಂಜ್ ಆಗ್ಬೋದೇ ಹೊರತು ಪ್ಲ್ಯಾನ್ಸ್ ಐಟಿನರಿ ಯಾವ ಥರ ಪ್ಲ್ಯಾನ್ ಆಗಿರುತ್ತೆ ಅಕಾರ್ಡಿಂಗ್ ಟು ನಡ್ಕೊಂಡು ಹೋಗುತ್ತೆ. ಹೌದು, ಎಷ್ಟೋ ಜನಕ್ಕೆ ಅಲ್ಲಿ ಹೋದ್ಮೇಲೆ ಕಸಿ ಬಿಸಿ ಮಾಡೋಕ್ಕಾಗಲ್ಲ, ತುಂಬ ನಡೀರಿ ಎಲ್ಲ ಮುಗೀತು ಅಂತ ಖಂಡಿತ ನಾವು ಯಾವುದೇ ಥರ ಡಿಸ್ಟರ್ಬೆನ್ಸ್ ಮಾಡಲ್ಲ. ಇಷ್ಟಂತ ಟೈಮ್ ಅದು ಕೊಟ್ಟಾಗ ಕಸ್ಟಮರ್ಸ್ ಯಾವ ಥರ ಕೋಪ್ರೇಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೋ ನೆಕ್ಸ್ಟ್ ಪ್ಲೇಸ್ನ ಅವರು ಕವರ್ ಮಾಡೋಕ್ಕೆ ಈಸಿ ಆಗುತ್ತೆ. ಯಾವುದೇ ಥರ ಮೆಸ್ಸಿ ಇಲ್ಲ, ತುಂಬ ಟೆನ್ಷನ್ ಮಾಡ್ಕೊಂಡು ನಡೀರಿ ಅಂತ ಅರ್ಜೆಂಟ್ ಮಾಡುವಂಥ ಟೂರ್ ಮ್ಯಾನೇಜರ್ಸ್ ನಮ್ಮಲ್ಲೆಲ್ಲ ಪೇಷನ್ಸ್ ಆಗಿ ಹ್ಯಾಂಡಲ್ ಮಾಡಿ ಕಂಪ್ಲೀಟ್ ಪ್ಲೇಸಸ್ನ ಕವರ್ ಆಗೋ ಥರ ನೋಡ್ಕೊಳ್ತಾರೆ. ಓಕೆ, ನಿಮ್ಮ ಅಂದರೆ ಪ್ಯಾಕೇಜಲ್ಲಿನೇ ಫ್ಲೈಟ್ಸ್ ಕೂಡ ಕವರ್ ಆಗಿರುತ್ತಾ ಅಥವಾ ಮಧ್ಯದಲ್ಲಿ ಅಂದರೆ ಇಂಟರ್ಮೀಡಿಯೇಟ್ ಫ್ಲೈಟ್ಸ್ ಇರುತ್ತೆ ಅದೆಲ್ಲವೂ ಕೂಡ ಪ್ಯಾಕೇಜಿಂದ ಕವರ್ ಆಗುತ್ತಾ? ಮತ್ತು ಈಗ ಬೆಂಗಳೂರಿಂದ ಹೋಗ್ತಾ ಇರ್ತಾರೆ ಸುಮಾರು ಜನ, ಇನ್ನು ಬೇರೆ ಕಡೆಯಿಂದ ಜಾಯಿನ್ ಆಗೋದಾದರೆ ಅವರು ಬೆಂಗಳೂರಿಗೆ ಬಂದು ಹೋಗಬೇಕಾ, ಯಾವ ರೀತಿ ಅಂತ? ಹೌದು ಮ್ಯಾಮ್, ಇವಾಗ ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೋ ಅವರು ಬ್ಯಾಂಗ್ಳೂರಿಗೆ ಬರಬೇಕು. ಬ್ಯಾಂಗ್ಳೂರಿಂದ ಡೈರೆಕ್ಟ್ ಫ್ಲೈಟ್ಸ್ ಇರುತ್ತೆ. ಸೊ ಇಂಟರ್ನೆಟ್ ಕನೆಕ್ಟ್ ಫ್ಲೈಟ್ಸ್ ಎಲ್ಲ ನಿಮಗೆ ನೋಡೋದಾದರೆ ಬಸ್ಸಸ್ಗಳಲ್ಲಿ ಅಥವಾ ಅಲ್ಲಿರುವಂಥ ಲೋಕಲ್ ವೆಹಿಕಲ್ಸಲ್ಲಿ ಟ್ರಾವೆಲ್ ಮಾಡುವಂಥದ್ದು ಎಲ್ಲ ಪ್ರತಿಯೊಂದು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿದೆ. ಯುರೋಪ್ 12 nights 13 days ನಿಮಗೆ ನೋಡೋದಾದರೆ 3,25,000. ಟ್ರಾವೆಲ್ ಎಕ್ಸ್ಪೋ ಮೇಳದಲ್ಲಿ ಆಫರ್ 5% ಡಿಸ್ಕೌಂಟು ವಿತ್ ಫ್ಲೈಟ್, ಫುಡ್, ಅಕಾಮಿಡೇಷನ್ ಮತ್ತು ಅಲ್ಲಿ ಓಡಾಡೋಕ್ಕೆ AC ವೆಹಿಕಲ್ ಆಗಿರುತ್ತೆ. ಓಕೆ, ಇನ್ನು ಸಾಮಾನ್ಯವಾಗಿ ಇನ್ಶೂರೆನ್ಸ್ ಎಲ್ಲವೂ ಕೂಡ ಕವರ್ ಆಗಿರುತ್ತಾ ಇದರಲ್ಲಿ ಪ್ಯಾಕೇಜ್ ಕಡೆಯಿಂದ? ಹೌದು ಮ್ಯಾಮ್, ನಮ್ಮಲ್ಲೇ ಟ್ರಾವೆಲ್ ಇನ್ಶೂರೆನ್ಸ್ ಮಾಡೋದ್ರಿಂದ ನಿಮಗೆ ಆ ಟೆನ್ಷನು ನಾವು ಕೊಡ್ತಾ ಇಲ್ಲ, ಮತ್ತು ಎಕ್ಸ್ಚೇಂಜ್ ಆಫ್ ಮನಿ ಕೂಡ ನಮ್ಮಲ್ಲೇ ಇದೆ. ಸೊ ಎಲ್ಲೂ ಬೇರೆ ಕಡೆ ನೀವು ಟೆನ್ಷನ್ ತೊಗೊಳೋದಿಲ್ಲ, ಎಲ್ಲ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗೇ ಬಂದಿರುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಒನ್ಸ್ ನೀವು ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಒಂದ್ಸತಿ ಹೋಗಿ ಬನ್ನಿ, ನಿಮ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಟ್ಟು ಯಾವುದು ಟೆನ್ಷನ್ಸ್ ಇಲ್ಲದೆ ಆರಾಮಾಗಿ ಪ್ಯಾಕೇಜ್ನ ಎಂಜಾಯ್ ಮಾಡುವಷ್ಟು ಮಾತ್ರ ನಿಮ್ಗೆ ಅವಕಾಶ ಇರುತ್ತೆ. ಅಂದರೆ ಈಗ ಯುರೋಪ್ ಟ್ರಿಪ್ ಅಂತಲ್ಲಿ ಹೋದಾಗ ಈಗ ತುಂಬ ಜನ ನೀವು ಹೇಳ್ತಾ ಇದ್ರಿ ಕಸ್ಟಮೈಸ್ಡ್ ಕೂಡ ಅವೈಲೇಬಲ್ ಇದೆ ಅಂತ. ಸೊ ಅದಕ್ಕೆ ಪ್ರೊಸೀಜರ್ ಯಾವ ರೀತಿಯಾಗಿದೆ? ಅಂದರೆ ಮಿನಿಮಮ್ ಇಷ್ಟು ಜನ ಇರಬೇಕು ಅಂದ್ರೇ ನಾವು ಟೂರ್ ಕೊಡೋದಕ್ಕೆ ಸಾಧ್ಯ ಅನ್ನುವಂಥದ್ದಾಗಿರ್ಬೋದು, ಅಥವಾ ಅವ್ರಿಗೆ ಎಷ್ಟು ದಿನ ಬೇಕು, ಎಷ್ಟು ಪ್ಲೇಸಸ್ನ ಕವರ್ ಮಾಡಬೇಕು, ಯಾವುದೆಲ್ಲ ಕವರ್ ಮಾಡಬೇಕು, ಅದೆಲ್ಲವನ್ನು ಯಾವ ರೀತಿ ಕಸ್ಟಮೈಸ್ ಮಾಡಲಾಗುತ್ತೆ? ಕಸ್ಟಮೈಸ್ ಪ್ಯಾಕೇಜ್ ಅಂತ ಬಂದಾಗ ಕಸ್ಟಮರ್ ಅನುಕೂಲ ತಕ್ಕಾಗಿ ಅವ್ರ ಬರ್ಡೇ ಸೆಲೆಬ್ರೇಷನ್ ಅಥವಾ ಆ್ಯನಿವರ್ಸರಿ ಸೆಲೆಬ್ರೇಷನ್ ಯಾವ ಥರ ಅವ್ರ ಮೂಮೆಂಟ್ನ ಕ್ರಿಯೇಟ್ ಮಾಡಬೇಕು ಅಂತಿದ್ದಾರೋ ಅದ್ರ ಮೂಲಕವಾಗಿ ಪ್ರತಿಯೊಂದು ಅರೇಂಜ್ಮೆಂಟ್ಸ್ ಅಲ್ಲಿ ನಡೆದಿರುತ್ತೆ. ಆ್ಯಸ್ ಸೂನ್ ಆಸ್ ಅವರು ಏರ್ಪೋರ್ಟ್ ಬಂದ ತಕ್ಷಣ ಪಿಕಪ್ ಆಗಿರ್ಬೋದು, ಕಂಪ್ಲೀಟ್ ಪ್ಯಾಕೇಜ್ನ ತೋರಿಸ್ಕೊಂಡು ಮತ್ತೆ ಡ್ರಾಪ್ ಮಾಡಿ ಹಂತದಲ್ಲೂ ನಾವು ಜೊತೆ ಇದ್ದು ಅವ್ರಿಗೆ ಎಲ್ಲೂ ತೊಂದರೆ ಆಗದೆ ಇರೋಕ್ಕೆ ಅವ್ರು ಯಾವ ಥರ ಅರೇಂಜ್ಮೆಂಟ್ಸ್ ರಿಕ್ವೈರ್ಮೆಂಟ್ ಇರುತ್ತೋ ಅದೇ ಥರ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ. ಓಕೆ ಮೇಡಮ್, ನೀವು ಹೇಳಿದ್ರಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಕರೆನ್ಸಿ ಎಕ್ಸ್ಚೇಂಜ್ ಎಲ್ಲವೂ ಕೂಡ ಯುಲ್ ಟೇಕ್ ಕೇರ್ ಅಂತ. ಸೊ ಈಗ ಅಲ್ಲಿ ಹೋದಾಗ ಟ್ರಾವೆಲರ್ಸ್ ಏನೆಲ್ಲ ಪ್ರಮುಖವಾಗಿ ಕ್ಯಾರಿ ಮಾಡಬೇಕಾಗುತ್ತೆ? ಈಗ ಎಕ್ಸ್ಟ್ರಾ ದುಡ್ಡು ಇಟ್ಕೊಂಡು ಹೋದರೆ ಅದು ಹೆಲ್ಪ್ ಆಗುತ್ತಾ? ಈಗ ಸಾಮಾನ್ಯವಾಗಿ ಅಲ್ಲೇನೋ ಒಂದು ಎಕ್ಸ್ಟ್ರಾ ಖರ್ಚು ಬರ್ಬೋದು, ಶಾಪಿಂಗ್ ಜಾಸ್ತಿ ಆಗಿರ್ಬೋದು, ಅಂಥ ಟೈಮಲ್ಲಿ ಕರೆನ್ಸಿಗೆ ಅವ್ರಿಗೆ ಎಷ್ಟು ಸ್ಪೇಸ್ ಇರುತ್ತೆ, ಎಷ್ಟರವರೆಗೂ ಅವ್ರು ಖರ್ಚು ಮಾಡಬಹುದು, ಅಥವಾ ಕರೆನ್ಸಿ ಎಕ್ಸ್ಚೇಂಜ್ ಹೆಲ್ಪ್ ಆಗುತ್ತೆ ಅಥವಾ ಎಕ್ಸ್ಟ್ರಾ ಮನಿ ಏನಾದರೂ ಕ್ಯಾರಿ ಮಾಡಬಹುದಾ?
ಯುರೋಪ್ ಪ್ಯಾಕೇಜಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ ಎಂಟ್ರಿ ಟಿಕೆಟ್ಸ್ ಆಗಿರ್ಬೋದು, ವೆಹಿಕಲ್ಸ್ದಾಗಿರ್ಬೋದು, ಎಲ್ಲ ಪ್ರತಿಯೊಂದು ನಾವು ಕವರ್ ಮಾಡಿರೋದು ಕಾರಣ ಅವರ ಫ್ರೀ ಟೈಮ್, ಲೀಜರ್ ಟೈಮಲ್ಲಿ ಏನಾದರೂ ಶಾಪಿಂಗ್ ಮಾಡೋದಾಗಲಿ, ಪ್ರತಿಯೊಂದು ಏನಾದರೂ ನೋಡೋದಾಗಲಿ ಮಾತ್ರ ಕಾರಣ ಆಗಿರುತ್ತೆ. ಬಟ್ ಎಲ್ಲ ಪ್ಲೇಸಸ್ ನಾವೇ ಮುಗಿಸಿರ್ತೀವಿ. ಸೊ ಎಕ್ಸ್ಟ್ರಾ ಅಮೌಂಟ್ ಅಂತ ಏನು ಅಷ್ಟು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಸ್ಟಮರ್ಸ್ ಯಾವ ಥರ ಎಕ್ಸ್ಪ್ಲೋರ್ ಮಾಡ್ತಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪ್ಯಾಕೇಜಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿರುತ್ತೆ ಮ್ಯಾಮ್. ಓಕೆ ಓಕೆ. ಹಾಗಿದ್ರೆ ಅಂದರೆ ಇನ್ನು ಈ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಹೀಗೆಲ್ಲ ಹೋದಾಗ ಅದರ ಜೊತೆಗೆ ನೀವು ಸೆಕ್ಯೂರಿಟಿ ಎಲ್ಲದರ ಬಗ್ಗೆ ಕೂಡ ಮಾತಾಡಿದ್ರಿ, ಇನ್ಶೂರೆನ್ಸ್ ಆಗಿರಬಹುದು, ಎಲ್ಲವನ್ನು ಕೂಡ. ಇದರಲ್ಲಿ ಅಂದರೆ ಎಕ್ಸ್ಟ್ರಾ ಏನಾದರೂ ಮೆಡಿಕಲ್ ಎಮರ್ಜೆನ್ಸೀಸ್ ಅಂತ ಬಂದಿರುತ್ತೆ, ಅಂಥ ಟೈಮಲ್ಲಿ ಇಂಡಿಯನ್ ಮ್ಯಾನೇಜರ್ಸ್ ಆಗಿರ್ಬೋದು ಯಾವ ರೀತಿ ಸಹಾಯ ಸಿಗುತ್ತೆ, ಅಥವಾ ನೀವು ಹೇಳಿದ್ರಿ ಡ್ಯೂ ಟು ವೆದರ್ ಎಲ್ಲ ಅಂದರೆ ಏರುಪೇರು ಆದರೆ ಪ್ಲಾನ್ಸ್ ಯಾವ ರೀತಿ ಹ್ಯಾಂಡಲ್ ಮಾಡಲಾಗುತ್ತೆ? ಮೆಡಿಕಲ್ ಕಿಟ್ ಅನ್ನೋದು ಇಟ್ಕೊಂಡಿರ್ತೀವಿ. ಸೊ ಏನಾದರೂ ಸಣ್ಣ ಪುಟ್ಟ ನೆಗಡಿ ಆಗಿರ್ಬೋದು, ಜ್ವರ ಆಗಿರ್ಬೋದು, ಈ ಥರ ಕಾಮನ್ ಆಗಿ ಬರುವಂಥ ವಿಷಯಗಳನ್ನೆಲ್ಲ ಆರಾಮಾಗಿ ನಮ್ಮ ಮೆಡಿಕಲ್ ಕಿಟ್ ಮೂಲಕ ಅವ್ರನ್ನ ಸರಿಪಡಿಸ್ಬೋದು. ತುಂಬಾ ಎಮರ್ಜೆನ್ಸಿ ಅಂತ ಬಂದಾಗ ಹೌದು, ನಮ್ಮ ಟೂರ್ ಮ್ಯಾನೇಜರ್ಸ್ ಸಮೀಪದಲ್ಲಿರುವಂಥ ಹಾಸ್ಪಿಟಲ್ಸ್ನ ಕವರ್ ಮಾಡ್ತೀವಿ. ಆಲ್ರೆಡಿ ನಿಮ್ಮ ಇನ್ಶೂರೆನ್ಸ್ ಆಗಿರುತ್ತೆ, ಟ್ರಾವೆಲ್ ಇನ್ಶೂರೆನ್ಸ್ ಇರುತ್ತೆ, ಡೇ ಟು ಡೇ ಇನ್ಶೂರೆನ್ಸಿಂದ ನಿಮಗೆ ಯಾವುದೇ ಥರ ತೊಂದರೆ ಅದು ಅತಿ ಬೇಗವಾಗಿ ನಿಮ್ಮನ್ನ ಹಾಸ್ಪಿಟಲ್ನ ಕರ್ಕೊಂಡೋಗಿ ಸುಧಾರಿಸಿ ಕರ್ಕೊಂಡು ಬರುವಂಥ ಟೂರ್ ಮ್ಯಾನೇಜರ್ಸ್ ನಮ್ಮಲ್ಲಿ ಖಂಡಿತ ಇದ್ದಾರೆ. ಯುರೋಪ್ಗೆ ಹೋಗೋದಕ್ಕೆ ಯಾವುದು ಬೆಸ್ಟ್ ಟೈಮ್ ಅಂತ ನಿಮ್ಗೆ ಅನಿಸುತ್ತೆ? ವೆದರ್ ಕಂಡೀಷನ್ಸ್ ಆಗಿರಬಹುದು, ಅಥವಾ ಅಲ್ಲಿ ಏನಾದರೂ ಸ್ಪೆಷಲ್ ಇವೆಂಟ್ಸ್ ಆಗ್ತಾ ಇರುತ್ತೆ. ಸೊ ಯಾವ ಟೈಮಲ್ಲಿ ಯುರೋಪ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಬೆಸ್ಟು? ಹೌದು ಮ್ಯಾಮ್, ಈಗ ಏಪ್ರಿಲ್, ಮೇ, ಜೂನ್ ಅಂತೂ ತುಂಬ ಕಲರ್ಫುಲ್ ಆಗಿರುತ್ತೆ. ಎಲ್ಲ ಕಡೆ ಬ್ಲಾಸಮ್ ಆಗಿರುತ್ತೆ, ಎಲ್ಲ ಕಡೆ ಗ್ರೀನರಿ, ಫುಲ್ಲಿ ವಾಟರಿಂದ ಕವರ್ ಆಗಿರುತ್ತೆ. ಸೊ ಏಪ್ರಿಲ್, ಮೇ, ಜೂನ್ ಒಳ್ಳೆ ಸೀಸನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ದಯವಿಟ್ಟು RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ಹೋಗಿ ಬನ್ನಿ. ಪ್ರತಿಯೊಂದು ಹಂತದಲ್ಲೂ ನೀವು ಎಂಜಾಯ್ ಮಾಡ್ತೀರಾ. ನಾನು ಇವಾಗ ಏನು ಹೇಳ್ತಾ ಇದ್ದೀನೋ ಅದೆಲ್ಲ ಖಂಡಿತವಾಗಿ ನಡೆಯುತ್ತೆ. ಹೇಳ್ದಂತೆ ನುಡಿಯುವಂಥ ಯಾವುದಾದ್ರೂ ಟ್ರಾವೆಲ್ಸ್ ಇದೆ ಅಂದರೆ ಅದು RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಧನ್ಯವಾದಗಳು. ನೀವು ಕೂಡ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಚೇರಿಗೆ ಭೇಟಿ ನೀಡಿ ನೇರವಾಗಿ ಮಾಹಿತಿಯನ್ನ ಪಡಿಬಹುದು. ಅಡ್ರೆಸ್ ಪ್ಲೇಟ್ ಇಂತಿದೆ: RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್, ನಂಬರ್ 313, 3ನೇ ಮಹಡಿ, ವರ್ಷ ಆರ್ಕೇಡ್, ನೆಕ್ಸ್ಟ್ ಟು ಸಬ್ ರಿಜಿಸ್ಟ್ರಾರ್, ಗಂಗಾನಗರ, ಬಳ್ಳಾರಿ ರಸ್ತೆ, ಬೆಂಗಳೂರು 560032. ದೂರವಾಣಿ ಸಂಖ್ಯೆ 9154225655. ಮತ್ತೊಂದು ಸಂಖ್ಯೆ 9154225675. ಮತ್ತೊಂದು ಸಂಖ್ಯೆ 9154225673. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಗೈಡ್ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.